ನಮಸ್ಕಾರ. ನಾವು ಕಲಿಯುವಾಗ ಅಥವಾ ಸಮಾಜದಲ್ಲಿ ಬದುಕುವಾಗ ನಮಗೆ ಬರುವ ಅನುಮಾನಗಳನ್ನು ಮುಚ್ಚಿಡುತ್ತೇವಾ? ಪ್ರಶ್ನೆ ಕೇಳಿದರೆ ಯಾರಾದರೂ ನಗಬಹುದು ಎಂದು ಸುಮ್ಮನಿರುತ್ತೇವಾ? ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಜಿಜ್ಞಾಸಾ ಜ್ಞಾನಸ್ಯ ಜನನಿ, ಅಂದರೆ ಜಿಜ್ಞಾಸೆ ಅಥವಾ ಪ್ರಶ್ನಿಸುವ ಗುಣವೇ ಜ್ಞಾನದ ತಾಯಿ. ಪ್ರಶ್ನೆ ಕೇಳದ ಹೊರತು ಜಗತ್ತಿನ ಯಾವುದೇ ದೊಡ್ಡ ಸತ್ಯವೂ ಬಯಲಾಗುವುದಿಲ್ಲ. ಇಂದು ನಾವು ಸರಿಯಾದ ಪ್ರಶ್ನೆಗಳನ್ನು ಕೇಳುವುದು ಹೇಗೆ ಮತ್ತು ಅದರ ಮಹತ್ವವೇನು ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ಪ್ರಶ್ನೆ ಕೇಳುವವನೇ ಜ್ಞಾನಿ. ದ ಸೀಕರ್ ವಿನ್ಸ್. ಚಾಣಕ್ಯನ ಮೊದಲ ಪಾಠ, ಯಾರು ಪ್ರಶ್ನೆ ಕೇಳಲು ನಾಚಿಕೆ ಪಡುತ್ತಾರೋ ಅವರು ಜೀವನದಲ್ಲಿ ಏನನ್ನೂ ಕಲಿಯಲು ಸಾಧ್ಯವಿಲ್ಲ. ಚಾಣಕ್ಯನ ಪ್ರಕಾರ ವಿದ್ಯಾಭ್ಯಾಸ ಮಾಡುವಾಗ ಅಥವಾ ವ್ಯವಹಾರ ಮಾಡುವಾಗ ಮುಜುಗರ ಪಟ್ಟುಕೊಳ್ಳುವುದು ಸ್ವಯಂ ವಿನಾಶಕ್ಕೆ ಕಾರಣವಾಗುತ್ತದೆ. ಒಂದು ಪ್ರಶ್ನೆಯನ್ನು ಕೇಳಿದಾಗ ನೀವು ಕೇವಲ 5 ನಿಮಿಷಗಳ ಕಾಲ ಮೂರ್ಖರಂತೆ ಕಾಣಬಹುದು. ಆದರೆ ಪ್ರಶ್ನೆಯನ್ನೇ ಕೇಳದಿದ್ದರೆ ನೀವು ಜೀವನ ಪರ್ಯಂತ ಮೂರ್ಖರಾಗಿಯೇ ಉಳಿಯುತ್ತೀರಿ. ನಿಮ್ಮ ಜ್ಞಾನದ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಶ್ನೆಗಳನ್ನು ಕೇಳಿ. 2. ಅಂಧಶ್ರದ್ಧೆ ಮತ್ತು ಅನ್ಯಾಯವನ್ನು ಪ್ರಶ್ನಿಸಿ. ಕ್ವೆಶ್ಚನ್ ಇಂಜಸ್ಟಿಸ್. ಚಾಣಕ್ಯರು ಹೇಳುತ್ತಾರೆ, ಯಾರೋ ಹೇಳಿದರು ಎಂದು ಎಲ್ಲವನ್ನೂ ಕಣ್ಣು ಮುಚ್ಚಿ ಒಪ್ಪಿಕೊಳ್ಳಬೇಡಿ. ಅಧಿಕಾರ ಅಥವಾ ಅನ್ಯಾಯವನ್ನು ಪ್ರಶ್ನಿಸುವ ಧೈರ್ಯ ಬೆಳೆಸಿಕೊಳ್ಳಿ. ಚಾಣಕ್ಯರು ಮೌರ್ಯ ಸಾಮ್ರಾಜ್ಯದ ಅಡಿಪಾಯ ಹಾಕಿದ್ದೇ ಧನನಂದನ ಅಧರ್ಮವನ್ನು ಪ್ರಶ್ನಿಸುವ ಮೂಲಕ. ಸಮಾಜದಲ್ಲಿ ಬದಲಾವಣೆ ತರಬೇಕೆಂದರೆ ತಪ್ಪು ನಿಯಮಗಳನ್ನು ಪ್ರಶ್ನಿಸಲೇಬೇಕು. ಸರಿಯಾದ ಪ್ರಶ್ನೆಯು ಬಲಿಷ್ಠನ ಅಹಂಕಾರವನ್ನು ಅಲ್ಲಾಡಿಸಬಲ್ಲದು. 3. ಸರಿಯಾದ ಪ್ರಶ್ನೆ ಕೇಳುವ ಕಲೆ. ಆಸ್ಕ್ ದ ರೈಟ್ ಕ್ವೆಶ್ಚನ್. ಚಾಣಕ್ಯನ ಪ್ರಕಾರ ಕೇವಲ ಪ್ರಶ್ನೆ ಕೇಳುವುದು ಮುಖ್ಯವಲ್ಲ, ಎಲ್ಲಿ, ಯಾರನ್ನು ಮತ್ತು ಯಾವ ಪ್ರಶ್ನೆಯನ್ನು ಕೇಳಬೇಕು ಎಂಬ ವಿವೇಕವಿರಬೇಕು. ನಿಮ್ಮ ಪ್ರಶ್ನೆಗಳು ಸದಾ ಜ್ಞಾನವನ್ನು ವೃದ್ಧಿಸುವಂತೆ ಮತ್ತು ತರ್ಕಬದ್ಧವಾಗಿರಲಿ. ಯಾರನ್ನು ಅವಮಾನಿಸಲು ಅಥವಾ ವಿವಾದ ಸೃಷ್ಟಿಸಲು ಪ್ರಶ್ನೆಗಳನ್ನು ಬಳಸಬೇಡಿ. ಉದ್ಯಮದಲ್ಲಿ ಅಥವಾ ಉದ್ಯೋಗದಲ್ಲಿ ಸರಿಯಾದ ಪ್ರಶ್ನೆಗಳನ್ನು ಕೇಳುವವನೇ ಸದಾ ಮುಂಚೂಣಿಯಲ್ಲಿರುತ್ತಾನೆ. ಪ್ರಶ್ನೆ ಕೇಳುವ ಗುಣ ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತದೆ. ನಿಮ್ಮಲ್ಲಿರುವ ಜಿಜ್ಞಾಸೆಯನ್ನು ಎಂದಿಗೂ ಕೊಲ್ಲಬೇಡಿ. ನಿಮ್ಮ ಜೀವನದಲ್ಲಿ ನೀವು ಕೇಳಿದ ಯಾವ ಪ್ರಶ್ನೆ ನಿಮ್ಮ ಬದುಕನ್ನು ಬದಲಾಯಿಸಿತು? ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಪ್ರಶ್ನೆ ಕೇಳಲು ಹಿಂಜರಿಯುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಲ್ಲಿ ಧೈರ್ಯ ತುಂಬಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗೃತರಾಗಿರಿ, ವಿವೇಕದಿಂದಿರಿ. ಇದು ನಿಮ್ಮ ಚಾಣಕ್ಯ.